ಬೆಳ್ಳಿ ಪರದೆಯಲ್ಲಿ ಸಾಯಿ ಕುಮಾರ್ ಸರ್ ಅಗ್ನಿಯಾಗಿ ಆರ್ಭಟ ಮಾಡಿರೋದನ್ನು ನೋಡಿದಿರ. ಆದರೆ ಈಗ ನಮ್ಮ ಕನ್ನಡ ಕಿರುತೆರೆಯಲ್ಲಿ ಬ್ರೋಗೌಡ ಶಮಂತ್ ಅವರು ಅಗ್ನಿಯಾಗಿ ಇದೇ ಸೋಮವಾರದಿಂದ ಪ್ರತಿದಿನ ಸಂಜೆ 7 ಗಂಟೆಗೆ ಆರ್ಭಟವನ್ನು ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಈ ಅಗ್ನಿ ಪಾತ್ರ ಯಾವ ರೀತಿ ಇರುತ್ತೆ, ಯಾವ ರೀತಿ ಆರ್ಭಟ ಮಾಡ್ತಾರೆ, ಈಗಾಗಲೇ ಒಂದಷ್ಟು ಪ್ರೋಮೋಸ್ ಆಗಿರ್ಬೋದು, ಒಂದಷ್ಟು ಜಲಕ್ಸಲ್ ಆಗಿರ್ಬೋದು ನೋಡಿದಿರ. ಸಾಕಷ್ಟು ಮಾತುಕತೆ ಇದೆ, ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ಹಾಯ್, ತುಂಬ ಚೆನ್ನಾಗಿದ್ದೀನಿ. ಸೊ ಈಗಾಗಲೇ ನೀವು ನೋಡ್ದಂಗೆ ಪ್ರೋಮೋ ಅದು ಇದೆಲ್ಲ ಅಗ್ನಿಯಾಗಿ ಮತ್ತೆ ಸೀರಿಯಲ್ ಲೋಕಕ್ಕೆ ಕಾಲಿಡ್ತಾ ಇದ್ದೀನಿ. ಸೊ ತುಂಬ ಚಾಲೆಂಜಿಂಗ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ ಈ ಪಾತ್ರ. ನನಗೆ ಆ್ಯಕ್ಚುಲಿ ಸೀರಿಯಸ್ ಪಾತ್ರಗಳು ತುಂಬ ಇಷ್ಟ. ಸೊ ಚೆನ್ನಾಗಿ ನಡೀತಾ ಇದೆ. ಈಗ ಸೀರಿಯಸ್ ಪಾತ್ರಗಳು ತುಂಬ ಇಷ್ಟ ಅಂತ ಹೇಳಿದ್ರೆ, ಡೈರೆಕ್ಟರ್ ಬಂದು ನಿಮ್ಗೆ ಈ ಥರ ಅಪ್ರೋಚ್ ಮಾಡಿದಾಗ ಹೆಂಗಿತ್ತು? ಎಕ್ಸೈಟ್ಮೆಂಟ್ ಇತ್ತಾ, ಅಥವಾ ಪಾತ್ರದಲ್ಲಿ ಏನಾದ್ರು ಬದಲಾವಣೆಗಳು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ? ಬಿಕಾಸ್ ಯಾಕಂದರೆ ಒಂದು ಡೈರೆಕ್ಟ್ರು ಒಂದು ವರ್ಷನ್ ಹೇಳಿದಾಗ ನಿಮ್ಮ ವರ್ಷನ್ ಹೇಳಿ ಡಿಸ್ಕಸ್ ಮಾಡೋದುಂಟಲ್ಲ, ಸೊ ಹಾಗಾಗಿ. ಸೊ ಫಸ್ಟು ಬಂದು ನನಗೆ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಅವ್ರಿಗೆ ಅದೇ ಅಂದೆ, ಸಿನಿಮಾ ನಡೀತಾ ಇದೆ, ಫುಲ್ ಗಡ ಬಿಟ್ಬಿಟ್ಟಿದ್ದೀನಿ, ಸೊ ಈ ಲುಕ್ ನಿಮ್ಗೆ ಓಕೆ, ನಮ್ಗೆ ಇದ್ದೇ ಬೇಕು ಅಂತಂದರು. ಸೊ ನನಗಲ್ಲಿ ನನ್ನ ಫಸ್ಟ್ ಟೆನ್ಷನ್ ಇದ್ದಿದೆ, ಅದು ಎಲ್ಲಿ ಲುಕ್ಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಎರಡೂ ಒಟ್ಟಿಗೆ ನಡೀತಾ ಇರೋದ್ರಿಂದ ಆ ಕಡೆ ಈ ಕಡೆ ಆಗುತ್ತೆ ಅಂತ. ಸೊ ಅವ್ರಿಗಿದೇ ಬೇಕು ಅಂತಂದರು. ಸೊ ಆ ಪಾತ್ರಕ್ಕೂ ಅದೇ ಥರ ಇರಲಿ, ಆ್ಯಸ್ ಇಟ್ ಈಸ್ ಹಂಗೆ ಇರಲಿ ಅಂತಲೂ ಅಂದರು. ಸೊ ಅದೇ ಟೈಮ್ಗೆ ನಾನು ಒಂದು ಸ್ವಲ್ಪ ವೆಯ್ಟ್ ಎಲ್ಲ ಪುಟ್ ಆನ್ ಆಗಿ ಒಂದು ಲೈಟಾಗಿ ಅಷ್ಟೇ, ಏನು ಆ ರೇಂಜ್ಗೇನಲ್ಲ, ಧ್ರುವ ಸರ್ಜಾ ಅವ್ರ ಥರ. ಸೊ ಒಂದು ರೇಂಜ್ಗೆ ಸ್ವಲ್ಪ ರೆಡಿ ಆಗಿದ್ದೆ. ಸೊ ಇದೇ ಬೇಕು, ಹಿಂಗೆ ಬೇಕು, ಫಿಕ್ಸು ನೀನು ಅಂತ ಹೇಳಿ ಓಕೆ ಆಯಿತು. ಹಂಗೆ ಎಸ್, ಮದುವೆ ಆಯಿತು, ಸಿನಿಮಾ ಆಯಿತು, ಸೀರಿಯಲ್ಲು ಆಯಿತು, ನೆಕ್ಸ್ಟ್ ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಅಂದರೆ ಅದೇ ಮಾಡೋದನ್ನೇ ಬೆಸ್ಟಾಗಿ ಮಾಡೋಣ ಅಂತ ಅಷ್ಟೇ ನೆಕ್ಸ್ಟು. ಸೊ ಸಿನಿಮಾ ಬರ್ತಾ ಇದೆ ನೆಕ್ಸ್ಟ್. ಅದೇ ನೀವು ಏನು ಕೇಳಕ್ಕೆ ಬಂದ್ರಿ ಅಂತ ಗೊತ್ತು ನನಗೆ, ಬಟ್ ಆದರೂ ಅದಕ್ಕಿನ್ನೂ ಟೈಮ್ ಇದೆ. ಸೊ ಇನ್ನೂ ನಾವೇ ಇನ್ನೂ ಚಿಕ್ಕವರು, ಸೊ ನಮಗೆ ಏನಕ್ಕೆ ಅಂತ ಅಷ್ಟೇ. ಚಿಕ್ಕವರಾದ್ರೆ ಹೆಂಗ್ ಬ್ರೋ ಮದುವೆ? ಅಂದರೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕಿಂತ ಫಸ್ಟು ಇಲ್ಲಿ ಲೈಫನ್ನು ಒಂದಿಷ್ಟು ರೂಪಿಸ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿ ಆಮೇಲೆ ಅದಕ್ಕೆಲ್ಲ ಕಾಲಿಡೋಣ ಅಂತ ಅಷ್ಟೇ. ಎಸ್ ಬ್ರೋ, ಮಾತಾಡ್ತಾ ಸಿನಿಮಾ ಬಗ್ಗೆ ಹೇಳಿದರೆ ಯಾವ್ದು ನಡೀತಾ ಇದೆ, ಎಷ್ಟರ ಮಟ್ಟಿಗೆ ನಡೀತಾ ಇದೆ, ಶೂಟಿಂಗ್ ಯಾವ ಮಟ್ಟದಲ್ಲಿದೆ ಅಂತ? ಸೊ ಇನ್ನೊಂದು 4-5 ದಿನ ಇದೆ ಅಷ್ಟೇ ಶೂಟು. ಸೊ ಅದು ಮುಗಿದ್ರೆ ಆ ಪ್ರಾಜೆಕ್ಟ್ ಮುಗಿಯುತ್ತೆ. ಸೊ ಅದೇ ಅಲ್ಲಿ ನಮ್ಮ ಡೈರೆಕ್ಟ್ರ್ ಹೇಳಿದ್ದಾರೆ, ಎಲ್ಲೂ ಏನೂ ಬಿಟ್ಕೊಡಬೇಡಿ ಅಂತ. ಸೊ ಅದಕ್ಕೆ ಅಂತಲೇ ಇನ್ನೊಂದು ಸಪ್ರೇಟು ಪ್ರೆಸ್ ಮೀಟು ಅದು ಇದು ಎಲ್ಲ ಮಾಡಿ ಸೊ ಲಾಂಚ್ ಮಾಡ್ತೀವಿ, ಅದಕ್ಕೂ ಕರಿತೀವಿ, ಮತ್ತೆ ಬನ್ನಿ. ಎಸ್ ಸರ್, ಈ ಅಗ್ನಿಗೂ ಸಾಕ್ಷಿಗೂ ಅಜಗಜಾಂತರ ಡಿಫ್ರೆನ್ಸಸ್ ಇದೆ. ಬಿಕಾಸ್ ನೀವು ಹೋಗುವಂಥ ದಾರಿನೇ ಬೇರೆ, ಅವ್ರು ಹೋಗುವಂಥ ದಾರಿನೇ ಬೇರೆ. ಬಟ್ ಈ ಅಗ್ನಿ ಸಾಕ್ಷಿ ಹೆಂಗೆ ಒಂದಾಗ್ತಾರೆ ಅನ್ನೋದು, ಸೊ ಅದು ನನಗೂ ಕ್ಯೂರಿಯಾಸಿಟಿ ಇದೆ. ನಮ್ಮ ರೈಟ್ರು ಇನ್ನೂ ಅಲ್ಲಿ ತನಕ ಸ್ಟೋರಿ ಇನ್ನೂ ತೊಗೊಂಡೋಗಿಲ್ಲ. ಬಟ್ ಇಬ್ರದ್ದು ಒಂದು ಜಗಳ ನಡೀತಾನೆ ಇರುತ್ತೆ. ಅಂದರೆ ಅದು ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅಂದರೆ ಫೈರು ಮತ್ತು ವಾಟರ್ ಇಬ್ಬರು ಒಂದಕ್ಕಂಡ್ರೆ ಒಂದಕ್ಕಾಗಲ್ವಲ್ಲ. ಸೊ ಈ ಕ್ಯಾರೆಕ್ಟರ್ಸ್ ರಿಲೇಟ್ ಆಗೋದು ಆ ಥರ. ಸೊ ಆ ಥರ ತೊಗೊಂಡು ಹೋಗಿದ್ದಾರೆ. ಸೊ ಚೆನ್ನಾಗಿ ನಡೀತಾ ಇದೆ. ಸೊ ಒಂದಾಗೋದು ಅದೇ ಇನ್ನೂ ಮುಂದಕ್ಕೆ, ಇವಾಗಲೇ ಏನಿಲ್ಲ. ಸೊ ಚೆನ್ನಾಗಿದೆ, ಸ್ಟೋರಿ ಲೈನ್ ಎಲ್ಲ ಚೆನ್ನಾಗಿದೆ. ಈಗ ಒಂಥರ ರಗಡ್ ಕ್ಯಾರೆಕ್ಟರ್ ಆಗಿರ್ಬೋದು, ಕೋಪ ಆ ಥರ ಇಟ್ಕೊಂಡಿರುವಂಥ ಕ್ಯಾರೆಕ್ಟರ್ ಆಗಿರ್ಬೋದು, ಮಾಡಬೇಕು ಅಂದ್ರೆ ನಂಗೆ ತುಂಬ ಇಷ್ಟ ಅಂತ ಹೇಳಿದರೆ, ಈ ಪಾತ್ರದ ಪ್ರಿಪರೇಷನ್ಸ್ ಎಲ್ಲ ಯಾವ ರೀತಿ ಇತ್ತು ನಿಮ್ಮದು ಅಂತ? ಈ ಒಂದಷ್ಟು ಸಿನಿಮಾಗಳಾಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಒಂದಷ್ಟು ರೆಫರೆನ್ಸನ್ನು ತೊಗೊಂಡು ನೋಡಿದ್ದ ಅಂತ? ಇಲ್ಲ ಆ ಥರ ರೆಫರೆನ್ಸ್ ಯಾವುದು ನೋಡಿಲ್ಲ. ಒಂದು ಈಗ ರೈಟರ್ ಮೈಂಡಲ್ಲಿ ಏನು ಬರುತ್ತೋ ಅದನ್ನು ಕನ್ವೆ ಮಾಡೋದು ಅಷ್ಟೇ ನನಗಿದ್ದಿದ್ದು. ಸೊ ಇನ್ನೊಂದೇನೆಂದರೆ ಅದೇ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಅಂದರೆ ಬಾಡಿ ಲ್ಯಾಂಗ್ವೇಜ್ ಆಗಲಿ ಮತ್ತು ಆ್ಯಕ್ಟಿಂಗ್ ಆಗಲಿ, ಸೊ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿದ್ದೀನಿ, ಆ್ಯಕ್ಟಿಂಗ್ ಮೇಲೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಇದಕ್ಕೆ ಕಳೆದ 18ನೇ ತಾರೀಕಿಗೆ 1 ವರ್ಷ ಆಯಿತು ಮದುವೆ ಆಗಿ. ಫಸ್ಟ್ ಆ್ಯನಿವರ್ಸರಿಗೆ ನಿಮ್ಮ ವೈಫ್ಗೆ ಏನು ಗಿಫ್ಟ್ ಕೊಟ್ರಿ ಅಂತ? ಫಸ್ಟ್ ಆ್ಯನಿವರ್ಸರಿಗೆ ಗಿಫ್ಟಾ? ಸೊ ಫಸ್ಟ್ ಆ್ಯನಿವರ್ಸರಿಗೆ ಗಿಫ್ಟು ಅನ್ನೋದು ಆ್ಯಕ್ಚುಲಿ ಆ ಥರದ್ದೇನು ಕೊಟ್ಟಿಲ್ಲ. ಅಲ್ಲ, ಅವರೇ ಕೊಡ್ಬೋದಲ್ಲ, ನಾವೇ ಏನಕ್ಕೆ ಕೊಡಬೇಕು ಅಂತ ನಂದು ಒಂದು ಕ್ವಶನ್ ಅಷ್ಟೇ. ಸೊ ಅದೇ ಆ ಥರದ್ದು ಏನೂ ಮಾಡಿಲ್ಲ. ಯಾಕಂದರೆ ಅವರು ಮೇಕಪ್ ಕ್ಲಾಸಸ್ಸು, ಅವ್ರ ಅಕಾಡೆಮಿ, ಸೊ ಅವ್ರು ಅದ್ರಲ್ಲಿ ಬ್ಯುಸಿ ಇದ್ದಾರೆ. ಸೊ ನಾನು ಈ ಕಡೆ ಶೂಟಿಂಗ್ ಮನೆಗೆ ಹೋಗಿಲ್ಲ ಕರೆಕ್ಟಾಗಿ. ಸೊ ಬರೀ ಹಿಂಗೆ ನಡೀತಾ ಇದೆ. ಸೊ ಈ ಕ್ವಶನ್ನು ನೀವೇ ಅವ್ರ ತಲೆಯಲ್ಲಿ ಹಾಕ್ದಂಗೆ ಆಯ್ತು ಇವಾಗ. ಸೊ ಆ ಥರದ್ದೇನು ಇನ್ನೂ ಕೊಟ್ಟಿಲ್ಲ. ಸೊ ಆದಷ್ಟು ಬೇಗ ಕೊಡ್ತೀವಿ. ರೀಸೆಂಟಾಗಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಕ್ಲೋಸ್ ಆಗ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ ಒಂದು ಸಿಕ್ಕಾಪಟ್ಟೆ ಟ್ರೋಲ್ ಆಯಿತು, ಮೈದನನಿಗೆ ಅತ್ತಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಏನು ಹೇಳ್ತೀರಾ? ಸೊ ಅದು ನನಗೂ ಗೊತ್ತಿರಲಿಲ್ಲ ಹೆಂಗೆ ಆಗುತ್ತೆ ಅಂತ. ಸೊ ಅದು ಹಾಗೆ ಆಗಿದೆ. ಸೊ ಅದನ್ನು ಸ್ಟಾರ್ಟ್ ಮಾಡಿದ್ದು ನಾವೇ. ಸೊ ಅದನ್ನೇ ಇವಾಗ ಸೈಡಿಗೆ ತಳ್ಳಿ ಮತ್ತೆ ಬರ್ತಾ ಇರೋದು ನಾವೇ. ಸೊ ಇದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಎಲ್ಲ ಕಡೆಗೂ ಇದೇ ಬರ್ತಾ ಇದೆ. ಸೊ ಬ್ರೋ ಏನು ಬ್ರೋ, ನಿಮ್ಮ ಸೀರಿಯಲ್ಲೇ ಸ್ಟಾಪ್ ಮಾಡಿ ನೀವೇ ಬರ್ತಾ ಇದ್ದೀರಾ ಅಂತ. ಸೊ ಐ ಥಿಂಕ್ ಅದೂ ಸ್ಟೋರಿ ಅಷ್ಟೇ ಇದ್ದಿದ್ದು. ಸೊ ಅದು ಮುಗಿತಾ ಬಂದಿತ್ತು ಸ್ಟೋರಿ. ಸೊ ಅದೇ ಟೈಮ್ಗೆ ನಮ್ಮದು ರೆಡಿ ಆಗಿರೋದ್ರಿಂದ ಸೊ ಅದು ಮುಗಿದು ಇದು ಬರ್ತಾ ಇದೆ ಅಷ್ಟೇ.
ಎಸ್, ಅಗ್ನಿಸಾಕ್ಷಿ ಅನ್ನುವಂಥದ್ದು ಈಗಲೂ ಕೂಡ ಫಸ್ಟ್ ಸೀರಿಯಲ್ ಬಂದಾಗ ಎಷ್ಟರ ಮಟ್ಟಿಗೆ ಎಲ್ಲ ಕಲಾವಿದರಿಗೂ ಒಂದು ಫೇಮ್ನೇ ಚೇಂಜ್ ಮಾಡಿಕೊಟ್ಬಿಡ್ತು. ಬಿಕಾಸ್ ಯಾಕಂದರೆ ಅಷ್ಟರ ಮಟ್ಟಿಗೆ ಅಷ್ಟು ವರ್ಷಗಳ ಕಾಲ ಈಗಲೂ ಕೂಡ ಜನ ನೆನ್ಪಿಟ್ಕೊಂಡು ನೀವು ಅಗ್ನಿಸಾಕ್ಷಿಯಲ್ಲಿ ಆ್ಯಕ್ಟ್ ಮಾಡಿದ್ರಲ್ಲ ಅನ್ನುವಂಥದ್ದು. ಸೊ ನಿಮ್ಮ ಸೀರಿಯಲಲ್ಲಿ ಆ ಥರ ಎಲಿಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಅಗ್ನಿಸಾಕ್ಷಿ ಕ್ಯಾರೆಕ್ಟರ್ಗೆ? ಯಾಕಂತಂದರೆ ಈಗ ಒಂದು ಸೀರಿಯಸ್ ಅಥವಾ ಒಂದು ಸೀರಿಯಲ್ ಬಂದ ಮೇಲೆ ಪಾರ್ಟ್ 2 ಅಥವಾ ಅದೇ ಒಂದು ಟೈಟ್ಲಲ್ಲಿ ಇನ್ನೊಂದು ಸೀರಿಯಲ್ ಬರ್ತಿದೆ ಅಂತಂದಾಗ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ರೀಚ್ ಆಗ್ತೀವಾ ಇಲ್ವಾ ಅನ್ನುವಂಥದ್ದು ಕೂಡ ಒಂದಷ್ಟು ಗೊಂದಲಗಳು ನಿಮಗೂ ಇರುತ್ತೆ. ಆ್ಯಂಡ್ ಆ್ಯಸ್ ಎ ಟೆಕ್ನಿಷಿಯನ್ಸ್ ಆಗಿ ಡೈರೆಕ್ಟರ್ ಆಗಿರ್ಬೋದು ಅಥವಾ ರೈಟರ್ಗೂ ಕೂಡ ಇದ್ದೇ ಇರುತ್ತೆ. ಸೊ ಯಾವ ಥರ ಒಂದು ತರಬೇತಿಯನ್ನು ಮಾಡ್ಕೊಂಡಿದ್ದೀರಾ ಇದಕ್ಕೆ ಅಂತ? ಸೊ ಒಂದು ಇದು ಮತ್ತೆ ಇದಕ್ಕೇನೆ ಬರುತ್ತೆ. ಯಾಕಂದರೆ ಅಂದರೆ ನಮ್ಮ ಚಾನಲ್ಲು ಸ್ಟೋರಿ ಅವರೆಲ್ಲ ಏನು ಬರೆದಿದ್ದಾರೆ, ಸೊ ಅದು ಆ ಅಗ್ನಿಸಾಕ್ಷಿನೇ ಬೇರೆ, ಈ ಅಗ್ನಿಸಾಕ್ಷಿನೇ ಬೇರೆ. ಸೊ ಆ್ಯಂಡ್ ಕ್ಯಾರೆಕ್ಟರ್ಸು ಅಗ್ನಿ ಮತ್ತು ಸಾಕ್ಷಿ ಆಗಿರೋದ್ರಿಂದ ಸೊ ಮತ್ತೆ ಟೈಟಲ್ ಅದೇ ಅಗ್ನಿಸಾಕ್ಷಿ ಆಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಕಂಪ್ಯಾರಿಸನ್ ಅನ್ನೋದು ಇಲ್ಲಿ ಬರಲ್ಲ, ಬಿಕಾಸ್ ಈ ಸ್ಟೋರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಸೊ ಬಹುಶಃ ಮುಂದೆ ಟೆಲಿಕಾಸ್ಟ್ ಆದಮೇಲೆ ಜನಕ್ಕೆ ಗೊತ್ತಾಗುತ್ತೆ ಆ್ಯಂಡ್ ಈ ಕ್ವಶನ್ಸ್ಗೆಲ್ಲ ಆನ್ಸರ್ ಸಿಗುತ್ತೆ. ಟೈಟಲ್ ಅಗ್ನಿಸಾಕ್ಷಿ ಅಂದಾಗ ನಿಮ್ಮ ಮನಸ್ಸಲ್ಲಿ ಏನು ಹೊಳಿತು? ಬಿಕಾಸ್ ಯಾಕಂದರೆ ಆಲ್ರೆಡಿ ಬಂದಾಗಿದೆ. ಆಲ್ರೆಡಿ ಅಗ್ನಿಸಾಕ್ಷಿ ಅಂತಂದರೆ ಇವು ಅಗ್ನಿಸಾಕ್ಷಿ ಆರ್ಟಿಸ್ಟ್ಗಳಂದ್ರೆ ಇವರು ಅಂತ ಹೇಳ್ಬಿಟ್ಟು ಜನ ರೆಕಗ್ನೈಸ್ ಮಾಡ್ತಾರೆ. ಸೊ ಈಗ ನಮಗೆ ಅಗ್ನಿಸಾಕ್ಷಿ ಅಂತಂದಾಗ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಗೊಂದಲಗಳೇನಾದರೂ ಇತ್ತಾ ನಿಮಗೆ ಅಂತ? ಹಾಂ, ಖಂಡಿತ ಇರುತ್ತೆ. ಯಾಕಂದರೆ ಅದೇ ಟೈಟಲ್ಲು ಅದೇ ಇದು ಬರ್ತಾ ಇರೋದ್ರಿಂದ ಸೊ ಆ ಲೆವೆಲ್ ಎಕ್ಸ್ಪೆಕ್ಟೇಷನ್ಸು ರೀಚ್ ಮಾಡಬೇಕು ಅನ್ನೋ ಜವಾಬ್ದಾರಿ ಒಂದಿದೆ. ಆ್ಯಂಡ್ ಇನ್ನೊಂದು ಚಾನೆಲ್ ಅವರು ಕೂಡ ತುಂಬ ಎಫರ್ಟ್ ಹಾಕಿ ತುಂಬ ಅಂದರೆ ತುಂಬ ಆ ಒಂದು ನಂಬರ್ಸ್ನ ಕ್ರಾಸ್ ಮಾಡಬೇಕು ಅಂತಲೇ ಅವರು ರೆಡಿಯಾಗಿ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡ್ತಾ ಇದ್ದಾರೆ. ಆ್ಯಂಡ್ ನಮಗೂ ಕೂಡ ಆ ಜವಾಬ್ದಾರಿ ಇದೆ. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಅವ್ರು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿರ್ವಹಿಸಬೇಕು. ಇದ್ರ ಮೇಲೆ ನಮಗೆ ತುಂಬ ಎಫರ್ಟ್ ಆಗ್ತಾಯಿದ್ದೀವಿ. ಎಸ್ ಬ್ರೋ, ಹೈದರಾಬಾದಲ್ಲಿ ಲಕ್ಷ್ಮಿ ಅವರು ಹೇಗಿದ್ದಾರೆ? ಹೈದರಾಬಾದಲ್ಲಿ ಲಕ್ಷ್ಮಿಯವರು ಚೆನ್ನಾಗಿ ಇರ್ತಾರೆ. ನಾನು ನೋಡಿಲ್ಲ, ಅಂದರೆ ತುಂಬ ದಿನ ಆಯಿತು ಕಾಂಟ್ಯಾಕ್ಟಲ್ಲಿದ್ದು. ಸೊ ಅವಾಗವಾಗ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲೆಲ್ಲ ನೋಡ್ತಾ ಇರ್ತೀನಿ. ಸೊ ಅವ್ರದ್ದು ತುಂಬ ಚೆನ್ನಾಗಿ ನಡೀತಾ ಇದೆ ಜರ್ನಿ ಕೂಡ. ಸೊ ಹಿಂಗೆ ಕಂಟಿನ್ಯೂ ಆಗಲಿ, ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಸಿನಿಮಾ ಸೀರಿಯಲ್ ಹೊರತುಪಡಿಸಿ ಬ್ರೋಗೌಡ ಶಮಂತ್ ಅವ್ರ ಕಡೆಯಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಕಳೆದ ಒಂದು 2 ಇಯರ್ಸಿಂದ ನನ್ನದೇ ಆದಂಥ ಒಂದು ಫ್ಲೇವರ್ಸ್ ರೀಲ್ಸ್ ಆಗಲಿ, ಮ್ಯೂಸಿಕ್ ವಿಡಿಯೋಸ್ ಆಗಲಿ, ಅದೆಲ್ಲ ಒಂದು 2 ಇಯರ್ಸಿಂದ ಮಾಡಿರಲಿಲ್ಲ. ಸೊ ಇವಾಗ ಮತ್ತೆ ಇದೆರಡನ್ನೂ ಬಿಟ್ಟು ಮತ್ತೆ ವಾಪಸ್ ನೋಡ್ಬೋದು ಎಲ್ಲ. ಈ ಒಂದು ಪಾತ್ರದಲ್ಲಿ ಮೇಯ್ನ್ ಅಟ್ರ್ಯಾಕ್ಟ್ ಮಾಡ್ತಿರುವಂಥ ನಿಮ್ಮ ಔಟ್ಫಿಟ್. ಸೊ ಈ ಔಟ್ಫಿಟ್ ಎಲ್ಲಿ ಮಾಡಿಸ್ತಿದ್ದೀರಾ, ಹೆಂಗೆ, ಯಾವ ಥರ ತಗೊಳ್ತಾ ಇದ್ದೀರಾ ಅನ್ನೋಂಥದ್ದು? ಬಿಕಾಸ್ ಯಾಕಂತಂದ್ರೆ 1 or 2 ಡೇಸ್ ಅಂದರೆ ಯಾರಿಗೋ ಎಲ್ಲೋ ಒಂದು ಕಡೆ ತೊಗೋಬೋದು. ಬಟ್ ಕಂಪ್ಲೀಟ್ ಸೀರಿಯಲಲ್ಲಿ ಹಂಗೆ ಕಂಟಿನ್ಯೂ ಮಾಡಬೇಕು ಅಂತಂದಾಗ ಒಂದಷ್ಟು ಟೆನ್ಷನ್ಸ್ ಇರುತ್ತೆ. ಈ ಎಪಿಸೋಡ್ಗೆ ಇದಾಯಿತು, ನೆಕ್ಸ್ಟ್ ಎಪಿಸೋಡ್ ವಾಟ್ ನೆಕ್ಸ್ಟ್ ಅನ್ನೋವಂಥದ್ದು ಗೊಂದಲ ಬರುತ್ತೆ. ಸೊ ಎಲ್ಲಿ ತೊಗೊತೀರಾ? ಬಿಕಾಸ್ ಯಾಕಂದರೆ ಈಗಿನ ಟ್ರೆಂಡ್ಗೆ ಹೆಂಗೆ ಬೇಕು, ಆ ಬಿಯರ್ಡ್ ಆಗಿರ್ಬೋದು, ಆ ಗ್ಲಾಸಸ್, ಹಾಗೆಯೇ ಔಟ್ಫಿಟ್ ಇಲ್ಲ. ಸೊ ಹೆಂಗಿದೆ ಅಂತ? ಸೊ ಫಸ್ಟ್ ಅವರು ಹೇಳಿದಾಗ ಫಸ್ಟ್ ನಾವು ಮೇನ್ ವರ್ಕ್ ಮಾಡಬೇಕಾಗಿದ್ದಿದ್ದೆ ಕಾಸ್ಟ್ಯೂಮ್ಸು ಮತ್ತು ಲುಕ್ಸ್ ಮೇಲೆ. ಸೊ ಬಿಕಾಸ್ ಈಗ ಮುಂಚೆ ಬರ್ತಾ ಇದ್ದಿದ್ದು ಸೀರಿಯಲ್ಸ್ಗೂ ಇವಾಗಿರೋದಕ್ಕೂ ತುಂಬ ಅಪ್ಡೇಟೆಡ್ ಕೇಳ್ತಾರೆ ಜನ. ಸೊ ಅದಕ್ಕೆ ನಾವು ಕೂಡ ಹಂಗೆ ಅಪ್ಡೇಟ್ ಆಗಬೇಕು. ಆ್ಯಂಡ್ ಇನ್ನೊಂದು ಕಾಸ್ಟ್ಯೂಮ್ ಅಂದರೆ ಈ ನಮಗೆ ಜಾಸ್ತಿ ಟೆನ್ಷನ್ ಆಗ್ತಾ ಇರೋದೇ ಲುಕ್ಸ್ ಮೇಲೆ. ಇವಾಗ ಯಾವುದೋ ಒಂದು ಹಾಕೊಂಡು ಹೋಗ್ಬಿಡೋಣ ಅನ್ನೋ ಥರ ಇಲ್ಲ ಇಲ್ಲಿ. ಸೊ ಅದೇ ಆಫೀಸ್ ಲುಕ್ಕೇ ಬೇಕು, ಅದೇ ಒಂದು ಟ್ರೆಂಡ್ ಸೆಟ್ಟರ್ ರೀಚ್ ಮಾಡೋ ಥರನೇ ಬೇಕು ಅನ್ನೋದ್ರ ಮೇಲೆ. ಸೊ ಕಾಸ್ಟ್ಯೂಮ್ಸ್ ಮೇಲೆ ನನಗೂ ತುಂಬ ಟೆನ್ಷನ್ ಆಗ್ತಾಯಿದೆ. ಸೊ ತುಂಬ ವರ್ಕ್ ಮಾಡ್ತಾಯಿದ್ವಿ. ನಾನು, ನಮ್ಮ ಡಿಸೈನರ್ ಒಬ್ರು ಇದ್ದಾರೆ ಶಿಲ್ಪಾ ಅವರು ಅಂತ. ಸೊ ಅವರು ಕೂಡ ಡೇ ಆ್ಯಂಡ್ ನೈಟು ತಲೆ ಕೆಡಿಸ್ಕೊಂಡು ಇದೇ ಹಾಕೋಬೇಕು ಅಂತ ಅವ್ರಿಗೂ ತುಂಬ 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 ದೊಡ್ಡ ಕೆಲಸನೇ ಅದು ಅವ್ರಿಗೂ. ಸೊ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಎಷ್ಟು ಖರ್ಚಾಗುತ್ತೆ ನಿಮ್ಮ ಔಟ್ಫಿಟ್ಗೆ ಅಂತ? ಎಷ್ಟು ಖರ್ಚಾಗುತ್ತೆ ಅಂದರೆ ಅದು ಕ್ಯಾಮ್ರಾ ಮುಂದೆ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ರೇಟ್ ಇರುತ್ತೆ. ಸೊ ಬ್ಲೇಸರ್ಸ್ ಎಲ್ಲ ಏನೊಂದು 10-15 ಆಲ್ಮೋಸ್ಟ್ ಆ ಒಂದು ರೇಂಜಲ್ಲೇ ಇರುತ್ತೆ. ಬಿಕಾಸ್ ನಾವು ಮತ್ತೆ ಅದನ್ನ ಹಾಕೊಳ್ಳಲ್ವಲ್ಲ, ಸೊ ರಿಪೀಟ್ ಮಾಡೋಕ್ಕಾಗಲ್ಲ ಕಾಸ್ಟ್ಯೂಮ್ಸ್ನ. ಸೊ ಅದಕ್ಕೆ ಇದೇ ಪ್ರೈಸ್ ರೇಂಜಲ್ಲೇ, ಕಮ್ಮಿ ಇದರಲ್ಲೇ ಸೊ ತಗೋಬೇಕು. ಈಗ ಬಿಗ್ ಬಾಸ್ ಆಯಿತು, ಭಾಗ್ಯಲಕ್ಷ್ಮಿ ಆಯಿತು, ಲಕ್ಷ್ಮೀ ಬಾರಮ್ಮ ಆಯಿತು, ಅಗ್ನಿಸಾಕ್ಷಿ, ಪೇಮೆಂಟ್ ಏನಾದ್ರು ಜಾಸ್ತಿ ಆಗಿದೆಯಾ? ಖಂಡಿತ ಜಾಸ್ತಿ ಆಗಿರುತ್ತೆ ಸರ್. ಬಿಕಾಸ್ ಅವಾಗಿಂದ ಕಷ್ಟಪಟ್ಟು ಇದು ನನ್ನ ಕೆರಿಯರಲ್ಲಿ ಇದು 13ನೇ ವರ್ಷ ಇದು. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗ 13ನೇ ವರ್ಷಕ್ಕೆ ಇಲ್ಲಿ ತನಕ ಬಂದು ನಿಂತಿದ್ದೀನಿ. ಸೊ ಇನ್ನು ಮೇಲೆ ಇನ್ನೂ ಒಂದು ಡಬಲ್ 2x ಸ್ಪೀಡಲ್ಲಿ ಓಡೋಣ ಅಂತ ರೆಡಿಯಾಗಿದ್ದೀನಿ. ಪೇಮೆಂಟ್ ಜಾಸ್ತಿ ಆಯಿತು, ಪಾರ್ಟಿ ಯಾವಾಗ? ಪಾರ್ಟಿ ಈ ಕ್ಯಾಮ್ರಾ ವಿಡಿಯೋ ಆಫ್ ಆಗುತ್ತಲ್ಲ ಅವಾಗ. ಸಿನಿಮೆ ಸಾಕಷ್ಟು ಜನ ಅಭಿಮಾನಿಗಳು ನಿಮ್ಮ ಒಂದು ಬರುವಿಕೆಗಾಗಿ ಕಾಯ್ತಾ ಇದ್ರು ಲಕ್ಷ್ಮೀ ಬಾರಮ್ಮ ನಂತರ. ಈಗ ಆ ಅಗ್ನಿಸಾಕ್ಷಿ ಮೂಲಕ ಅವ್ರ ಎದುರಿಗೆ ಹೋಗ್ತಾ ಇದ್ದೀರಾ, ಫ್ಯಾನ್ಸ್ಗಾಗಿರ್ಬೋದು ಅಥವಾ ಕಲರ್ಸ್ ಕನ್ನಡ ವೀಕ್ಷಕರಿಗಾಗಿರ್ಬೋದು, ಏನು ಹೇಳ್ತೀರಾ ಅಂತ? ಸೊ ಒಂದು ಏನಂದರೆ
ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಮಾಡೋ ಪ್ರಾಜೆಕ್ಟ್ಸ್ಗೆಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಕೊಂಡು ಬಂದಿದ್ದಾರೆ. ಇದೇ ಥರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು, ಆ ಥರ ಸಪೋರ್ಟ್ ಇದ್ರೇ ಒಬ್ಬ ಆರ್ಟಿಸ್ಟು ಬೆಳೆಯೋಕ್ಕೆ ಸಾಧ್ಯ. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಅವ್ರ ಸಪೋರ್ಟಿಂದನೇ ಎಲ್ಲನೂ. ಸೊ ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ನಮಗೋಸ್ಕರ ಒಂದು ಅರ್ಧ ಗಂಟೆ ಡೈಲಿ 7 ಗಂಟೆಗೆ ಕೂತು ನೋಡಿ, ಆಮೇಲೆ ನಿಮ್ಮ ಕೆಲಸ ನೀವು ಅಲ್ಲ ಬೇರೆ ಸೀರಿಯಲ್ಲು ನೋಡಲಿ. ಸೊ ಈ ಥರ ಒಂದು ಸಪೋರ್ಟ್ ನಮ್ಮದೆಲ್ಲ ಸೀರಿಯಲ್ ನೋಡಿದ್ಮೇಲೆ ಬೇರೆದು ನೋಡಲಿ. ಸೊ ನಮ್ಮದು ಫಸ್ಟ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಸೀರಿಯಲ್. ಈಗ ಪ್ರೋಮೋದಲ್ಲಿ ಲಾಸ್ಟಲ್ಲಿ ಅಬ್ಸರ್ವ್ ಮಾಡೋದು, ಮಂಜು ಪಾವಗಡ ಅವ್ರು ಬರ್ತಾರೆ, ಗೊಂಬೆ ಅವರು ಬರ್ತಾರೆ, ಹಾಗೆಯೇ ಧ್ರುವಂತ್ ಅವ್ರು ಬರ್ತಾರೆ. ಈ ಕ್ಯಾರೆಕ್ಟರೈಸೇಷನ್ಸ್ ಏನು ಅಂತ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಸರ್. ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ. ಸೊ ಅದು ಕ್ಯಾಮಿಯೋ ರೋಲ್ಸ್ ಅಂತ ಹೇಳ್ಬೋದು. ಸೊ ಆ ಗೆಸ್ಟ್ ಅಪಿಯರೆನ್ಸ್ ಇರೋದ್ರಿಂದನೇ ನಮಗೆ ಇನ್ನೂ ಎಕ್ಸ್ಟ್ರಾ ವೆಯ್ಟೇಜ್ ಆ್ಯಡ್ ಆಗಿದೆ. ಸೊ ಅವರೆಲ್ಲ ಬಂದಿರೋದ್ರಿಂದ ಸೊ ಅವಾಗವಾಗ ಇದು ಬರ್ತಾನೆ ಇರುತ್ತೆ. ಸೊ ಗೆಸ್ಟ್ ರೋಲ್ಗಳು, ಇವರು ಸ್ಪೆಷಲ್ ಅಪಿಯರೆನ್ಸಸ್ಗಳೆಲ್ಲ ನಮ್ಮ ಪ್ರಾಜೆಕ್ಟಲ್ಲಿ 100% ಇರುತ್ತೆ. ಸಿನಿಮಾ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸಿನಿಮಾಗೂ ಒಳ್ಳೇದಾಗಲಿ, ಸೀರಿಯಲ್ಗೂ ಒಳ್ಳೇದಾಗಲಿ, ಹಾಗೆಯೇ ಮತ್ತೆ ಒಂದಷ್ಟು ಪ್ರಾಜೆಕ್ಟ್ಸ್ ಏನು ನಿಮ್ಮ ಪರ್ಸನಲ್ ಲೈಫಲ್ಲಿ ನಡೀತದೆ ಅದಕ್ಕೆಲ್ಲನೂ ಕೂಡ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಅಗ್ನಿಸಾಕ್ಷಿ ಸೀರಿಯಲ್ನ ನಟ ನಿಮ್ಮರ ಪ್ರೀತಿಯ ಬ್ರೋಗೌಡ ಶಮಂತ್ ಅವರ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.